ಕಾನೂನು ಏನ್ ಹೇಳುತ್ತೆ ಅಂದ್ರೆ ನನ್ನ ಕಿವಿಯಲ್ಲಿ ಲಕ್ಷ್ಮಮ್ಮನ ತೋಟ ಇಟ್ಕೊಂಡಿದ್ದೀನ. ಯಾರಣ್ಣ ಅವಳು? ಯಾರು ಅಡ್ರೆಸ್ ಬರ ಹೇಳ್ಬೇಕಾ ನಿಂಗೆ? ಕಾನೂನು ಫಾಲೋ ಮಾಡದೆ ಯಾವುದೇ ಮಗುವನ್ನ ನಮ್ಮ ಮನೆಗೆ ತಂದು ಸಾಕಿದ್ರೆ ಅದನ್ನು ದತ್ತು ಪಡೆಯೋದು ಅನ್ನಲ್ಲ. ಮಹಾರಾಜ ದೊಡ್ಡ ಯಜಮಾನರಿಗೆ ಒಂದು ವಂಶದ ಕುಡಿಬೇಕೆಂದು ಆಶಿಸುತ್ತಿದ್ದಾರೆ. Hey guys, welcome back to our YouTube channel. ಬಾಯ್ ಏನ್ ಮಾಡ್ಕೊಂಡಿದ್ದೀರಾ? ವಿಡಿಯೋನ ಏನ್ ಮಾಡಿರ 4 days ಆಗಿತ್ತು ಗೊತ್ತಾ? ರೀಲ್ಸ್ ರಾಣಿ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಬಂಧನವಾಗಿದೆ. ಶ್ರೀಧರಪ್ಪನ ಹೆಂಡತಿ ಎಂತ ಒಳ್ಳೆ ಹೆಂಗಸು, ಗೌರಮ್ಮ ಇದ್ದಂಗಿದ್ಲು. ಮಗುವೊಂದನ್ನ ದತ್ತು ತೆಗೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಮಾತ್ರ ನಾನೇ ಮಾಡ್ಬೇಕು. ಅಪ್ಪಾಜರ್ಗೆ ಹೇಳು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತಯಾರಿಲ್ಲಿದ್ದಾರೆ ಅಂತ. ಸೋನು ಗೌಡ ಅರೆಸ್ಟ್ ಆಗೋದಕ್ಕೆ ಕಾರಣ ನನ್ನಿಂದನೂ ಸಹ ಒಬ್ಬ ವ್ಯಕ್ತಿ ಇರ್ಲೇಬೇಕಲ್ವಾ? ಆ ವ್ಯಕ್ತಿನ ಯಾರು ಅಂದ್ಕೊಂಡ್ರಿ? ಉತ್ತರ ಕರ್ನಾಟಕದ ಹೆಣ್ಣು ಮಗುವೊಂದನ್ನ 8 ವರ್ಷದ ಹೆಣ್ಣು ಮಗುವೊಂದನ್ನ ದತ್ತು ಪಡೆದಿದ್ರು. ಗುರು ಇದು ವರ್ಕೌಟ್ ಆಗಲ್ಲ, ನೀನ್ ಬೇರೆ ಹುಡುಗಿ ನೋಡ್ಕೊಳ್ಳೋದೇ ಬಿಟ್ರು. ಜೊತೆಗೆ ಎಲ್ಲ ನಿಯಮವೂ ಕೂಡ ನಿಯಮದ ಪ್ರಕಾರವೇ ನಡೆದಿರಲಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ನೀನ್ ಟೆನ್ಷನ್ ಬೇಡ, ಈಗ ಅಂದ್ಬಿಟ್ಟು ಹೋಗಿ ನನ್ನ ಮಕ್ಕೆ ಹೂ ತಗೊಂಡಿದೀವಿ ಇಬ್ರು ಮಲ್ಗಿ ಹೂ ಮುಡ್ಕೊಳ್ಳೋಣ ಅಂತ. ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನ ಹಂಚಿಕೊಂಡಿದ್ರು. ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ. ಈ ಒಂದು ಔಟ್ಫಿಟ್ ಅಲ್ಲಿ ನಾನು ಒಂದೇ ಒಂದು ಲುಕ್ಕಿಗೋಸ್ಕರ 3 ನಿಮಿಷ ವೇಸ್ಟ್ ಮಾಡಿದೀನಿ ಗೈಸ್. ಏಯ್ ಆ 8 ನಂಬರ್ ಲಾಕ್ ಕೊಡ ಇಲ್ಲಿ. ತಮಾಷೆ ಮಾಡಿದ. ಕಾನೂನು ಫಾಲೋ ಮಾಡದೆ ಯಾವುದೇ ಮಗುವನ್ನ ನಮ್ಮ ಮನೆಗೆ ತಂದು ಸಾಕಿದ್ರೆ ಅದನ್ನು ದತ್ತು ಪಡೆಯೋದು ಅನ್ನಲ್ಲ. ಆಸ್ ಪರ್ ದಿ JJ Act 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ FIR ನ ಲಾಂಚ್ ಮಾಡಿದೀವಿ. ಕಾನೂನು ಏನ್ ಹೇಳುತ್ತೆ ಅಂದ್ರೆ ನನ್ನ ಕಿವಿಯಲ್ಲಿ ಲಕ್ಷ್ಮಮ್ಮನ ತೋಟ ಇಟ್ಕೊಂಡಿದ್ದೀನ. ಯಾರಣ್ಣ ಅವಳು? ಯಾರು ಅಡ್ರೆಸ್ ಬರ ಹೇಳ್ಬೇಕಾ ನಿಂಗೆ? ಊರಾರ ತಗೊಂಡಿದೀವಿ, ಮಡ್ಲಕ್ಕಿ ತಗೊಂಡಿದೀವಿ, ಪ್ರತಿಯೊಂದು ತಗೊಂಡಿದೀವಿ ನಾವು. ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಅವಾಂತರಗಳಿಂದ ನೆಟ್ಟಿಗರ ಕೈಯಲ್ಲಿ ಯಾವಾಗ್ಲೂ ಅಂತಾನೆ ಕೂಗಿಸ್ಕೊಳ್ತಾನೆ ಇರ್ತಾಳೆ ಈಕೆ. ನಮ್ಗೆ ಖುಷಿ ಆಯ್ತು. ಅವ್ವ ಓಲಿ ಬಿಲ್ ಗೇಟ್ಸ್ ಏನ್ ಹೇಳೋನೆ ಅಂತ ಗೊತ್ತಾ? ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಉಂಟೆ ನೋಡ ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವಾ ಮತ್ತೆ ನನ್ನ ಮಗನೆ ಕೂತ್ಕಳ.